ಇರಾನ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೊಟ್ಟಿರುವಂತಹ ಡೆಡ್ಲೈನ್ನ ಸಮಯ ಮುಗಿಯೋಕೆ ಇನ್ನು ಕೆಲವೇ ಗಂಟೆಗಳು ಬಾಕಿ ಇದೆ. ಅದಕ್ಕೂ ಮುಂಚೆನೇ ಇರಾನ್ ಮೇಲೆ ದೊಡ್ಡ ದಾಳಿಯ ಮುನ್ಸೂಚನೆಯನ್ನ ಕೊಟ್ಟಿದ್ದಾರೆ ಅಮೆರಿಕದ ಅಧ್ಯಕ್ಷ. ಇಡೀ ಇರಾನ್ ನಾಗರಿಕತೆ ಇವತ್ತು ರಾತ್ರಿ ಕೊನೆಯಾಗಲಿದೆ ಅಂತ ಹೇಳಿದ್ದಾರೆ. ನನಗಿಷ್ಟ ಇಲ್ಲದೆ ಇದ್ರೂ ಅದು ಸಂಭವಿಸಬಹುದು ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. 47 ವರ್ಷಗಳ ಸುಲಿಗೆ ಭ್ರಷ್ಟಾಚಾರ ಇವತ್ತು ಅಂತ್ಯವಾಗುತ್ತೆ ಅಂತ ಹೇಳಿ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಇರಾನ್ ನಾಗರಿಕರನ್ನ ಆ ದೇವರೇ ಕಾಪಾಡಬೇಕು ಅಂತ ಹೇಳಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಅಮೆರಿಕದ ಸಮಯ ಈಗ ಇಲ್ಲಿ ಸಂಜೆ 6 ಗಂಟೆ ಆಗಿದ್ರೆ ಅಲ್ಲಿ ಬೆಳಗ್ಗೆ 8-8:30 ಸುಮಾರು. ಬೆಳಗ್ಗೆ ಎದ್ದ ತಕ್ಷಣ ಬಹುಶಃ ಅಮೆರಿಕದ ಅಧ್ಯಕ್ಷರು ಮಾಡಿರುವಂತಹ ಟ್ವೀಟ್ ಇದು. ಆ ಟ್ವೀಟ್ ಅನ್ನ ಗಮನಿಸ್ತಾ ಇದ್ದೀರಿ. A whole civilization will die tonight, never to be brought back again. ಅಂದ್ರೆ ಒಂದಿಡೀ ನಾಗರಿಕತೆ ಇವತ್ತು ನಾಶವಾಗುತ್ತೆ, ಅದ್ಯಾವತ್ತೂ ಕೂಡ ಮತ್ತೆ ಮರಳಿ ಬರಲಾರದು ಅನ್ನುವಂಥ ಬ್ರೂಟಲ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ ಅಮೆರಿಕದ ಅಧ್ಯಕ್ಷ. ಅದರ ಜೊತೆಗೆ ಐ ಡೋಂಟ್ ವಾಂಟ್ ಇಟ್ ಟು ಹ್ಯಾಪನ್ ಬಟ್ ಇಟ್ ಪ್ರೊಬಬ್ಲಿ ವೆಲ್ ಅಂತ ಹಾಕಿದ್ದಾರೆ. ಅಂದ್ರೆ ಇದು ನಡೆಯೋದು ನನಗೂ ಕೂಡ ಇಷ್ಟ ಇಲ್ಲ, ಬಟ್ ಬಹುಶಃ ನಡೆಯಬಹುದು ಅನ್ನುವುದನ್ನ ಮೆನ್ಷನ್ ಮಾಡಿದ್ದಾರೆ ಅಮೆರಿಕದ ಅಧ್ಯಕ್ಷ. ಜೊತೆಗೆ however now that we have complete and the total regime change where different smarter and less radicalized minds prevail, maybe something revolutionarily wonderful can happen, who knows ಅಂತ ಹೇಳಿದ್ದಾರೆ. ಅಂದ್ರೆ ಇರಾನ್ನ ಸದ್ಯ ಇರುವಂತಹ ಆಡಳಿತ ಏನಿದೆ ಅದರ ಮೇಲೆ ಮತ್ತೆ ಒತ್ತಡವನ್ನ ಹೇರುವಂತಹ ಕೊನೆಯ ಪ್ರಯತ್ನ ಅಮೆರಿಕದ ಅಧ್ಯಕ್ಷರಿಂದ. ಇರಾನ್ನಲ್ಲಿ ಈಗ ತೀರಾ ಮೂಲಭೂತವಾದಿಗಳಲ್ಲದಂತಹ ಅಥವಾ ಸ್ವಲ್ಪ ಸ್ಮಾರ್ಟ್ ಇರುವಂತಹ ಬುದ್ಧಿವಂತರಿರುವಂತಹ ಆಡಳಿತ ಇದೆ, ರೆಜಿಮ್ ಇದೆ. ಮೇ ಬಿ ಅವರು ಬದಲಾವಣೆಯನ್ನ ಮಾಡಬಹುದು. ನಾನು ಹೇಳಿದ್ದನ್ನ, ನಾನು ಬೇಡಿಕೆ ಇಡ್ತಾ ಇರುವುದನ್ನ ಅವರು ಮಾಡಬಹುದು. ಅಕಸ್ಮಾತ್ ಅವರು ಮಾಡದೇ ಇದ್ರೆ ಇವತ್ತಿನ ರಾತ್ರಿ ಒಂದಿಡೀ ನಾಗರಿಕತೆಯೇ ನಾಶವಾಗುತ್ತೆ ಅನ್ನುವಂಥ ನೇರ ಎಚ್ಚರಿಕೆಯನ್ನ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೀಡಿದ್ದಾರೆ. We will find out tonight one of the most important moments in the long and complex history of the world ಅಂತ ಉಲ್ಲೇಖ ಮಾಡಿದ್ದಾರೆ. ಅಂದ್ರೆ ವಿಶ್ವದ ದೀರ್ಘ ಮತ್ತು ಸುದೀರ್ಘ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖ ಕ್ಷಣಗಳಲ್ಲಿ ಒಂದಾದ ಇವತ್ತಿನ ರಾತ್ರಿ ನಾವು ಅದನ್ನ ಕಂಡುಕೊಳ್ತೀವಿ, ಅಂಥದ್ದೊಂದು ಘಟನೆಗೆ ನಾವು ಸಾಕ್ಷಿಯಾಗ್ತೀವಿ ಎಂದಿದ್ದಾರೆ ಅಮೆರಿಕದ ಅಧ್ಯಕ್ಷ. ಜೊತೆಗೆ ಇರಾನ್ನ 47 ವರ್ಷಗಳ ಸುಲಿಗೆ ಭ್ರಷ್ಟಾಚಾರ ಸಾವು ಅಂತಿಮವಾಗಿ ಇವತ್ತು ಕೊನೆಯಾಗ್ತಾ ಇದೆ. ಇರಾನ್ನ ಜನರನ್ನ ದೇವರು ಕಾಪಾಡ್ಲಿ, ದೇವರು ಇರಾನ್ನ ಜನರಿಗೆ ಒಳ್ಳೆಯದು ಮಾಡ್ಲಿ ಅಂತ ಹೇಳಿ ಟ್ವೀಟ್ ಮಾಡಿದ್ದಾರೆ. ಅಂದ್ರೆ ನೇರವಾದಂಥ ಒಂದು ಟ್ವೀಟ್. ಆ ಪೋಸ್ಟ್ನ ಮೂಲಕ ಅಮೆರಿಕದ ಅಧ್ಯಕ್ಷರು ಇರಾನ್ಗೆ ಕಡೆಯ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅಮೆರಿಕ ಕೊಟ್ಟಂತಹ ಡೆಡ್ಲೈನ್ ಮುಗಿಯೋದು ಯಾವಾಗ? ಅಮೆರಿಕದ ಸಮಯದ ಪ್ರಕಾರ ಇವತ್ತು ರಾತ್ರಿ 8 ಗಂಟೆಯ ಸುಮಾರಿಗೆ. ಭಾರತೀಯ ಸಮಯ ನಾವು ಗಣನೆಗೆ ತೆಗೆದುಕೊಂಡು ನೋಡೋದಾದ್ರೆ ನಾಳೆ ಬೆಳಗ್ಗೆ 5-5:30 ನಂತರ ಅಮೆರಿಕ ದೊಡ್ಡ ಮಟ್ಟದ ದಾಳಿಯನ್ನ ಇರಾನ್ನ ಮೇಲೆ ಮಾಡಬಹುದು ಅನ್ನುವಂಥ ಮುನ್ಸೂಚನೆ ಸಿಗ್ತಾ ಇದೆ. ಅಂಥದ್ದೊಂದು ಡೈರೆಕ್ಟ್ ಹಿಟ್, ಡೈರೆಕ್ಟ್ ವಾರ್ನಿಂಗ್ ಅನ್ನ ಅಮೆರಿಕದ ಅಧ್ಯಕ್ಷರು ನೀಡಿದ್ದಾರೆ. ಈ ರೀತಿ ಒಂದು ದೇಶನ ಬಗ್ಗಬೇಕು, ಆ ದೇಶ ತನ್ನ ಜೊತೆಗೆ ಮಾತುಕತೆಗೆ ಇಳಿಲೇಬೇಕು, ಇಲ್ಲದೆ ಇದ್ರೆ ಸರ್ವನಾಶ ಮಾಡ್ತೀನಿ ಅಂತ ಹೇಳಿ ಬೆದರಿಕೆಯನ್ನ ಹಾಕೋದು ಸರಿನಾ? ಬಟ್ ಅವರು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಏನು ಬೇಕಾದ್ರೂ ಹೇಳ್ತಾರೆ, ಏನು ಬೇಕಾದ್ರೂ ಮಾಡ್ತಾರೆ. ಆ ರೀತಿಯಾದಂತಹ ಒಂದು ಬುಲ್ಲಿಂಗ್ ನೇಚರ್, ಗ್ಲೋಬಲಿ ಬುಲ್ಲಿಂಗ್ ನೇಚರ್ ಅನ್ನ ಆ ದೇಶದ ಅಧ್ಯಕ್ಷರು ಹೊಂದಿದ್ದಾರೆ. ಸದ್ಯ ಇರಾನ್ ದೇಶಕ್ಕೆ ಇಂಥದ್ದೊಂದು ಖಡಕ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಹಾಗಾಗಿ ಇದರ ಪರಿಣಾಮಗಳೇನಾಗಬಹುದು ಅನ್ನುವಂಥ ಆತಂಕ ಈಗ ಇಡೀ ಜಗತ್ತು ಯೋಚನೆ ಮಾಡಬೇಕು. ಯಾಕಂದ್ರೆ ಅಮೆರಿಕದ ಅಧ್ಯಕ್ಷರ ಗುರಿ ಏನು? ಒಂದು ವೇಳೆ ಈ 12 ಗಂಟೆಗಳ ಡೆಡ್ಲೈನ್ ಮುಗಿಯೋದ್ರ ಒಳಗಾಗಿ ಇರಾನ್ ನಾವು ಮಾತುಕತೆಗೆ ಸಿದ್ಧ, ಹಾರ್ಮುಜ್ ಜಲಸಂಧಿಯನ್ನ ನಾವು ಓಪನ್ ಮಾಡ್ತೀವಿ, ನಿಮಗೇನು ಬೇಕೋ ಅದನ್ನು ನಾವು ಕೇಳ್ತೀವಿ ಅನ್ನೋದನ್ನ ಹೇಳದೇ ಇದ್ರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೊನ್ನೆನೇ ಘೋಷಣೆ ಮಾಡಿದ್ದಾರೆ, ನಾವು ಇರಾನ್ನಲ್ಲಿರುವಂತಹ ಪವರ್ ಪ್ಲಾಂಟ್ಗಳ ಮೇಲೆ, ಇರಾನ್ನಲ್ಲಿರುವಂತಹ ತೈಲ ಸಂಸ್ಕರಣಾ ಘಟಕಗಳ ಮೇಲೆ, ಅವರ ಪ್ರಮುಖ ಮೂಲಭೂತ ಇನ್ಫ್ರಾಸ್ಟ್ರಕ್ಚರ್ಸ್ ಏನಿದೆ, ಮೂಲಸೌಕರ್ಯ, ಅದೆಲ್ಲವನ್ನ ಕೂಡ ನಾವು ನಾಶ ಮಾಡ್ತೀವಿ, ನರಕದ ಮಳೆಯನ್ನ ಇರಾನ್ನ ಮೇಲೆ ಹರಿಸ್ತೀವಿ ಅನ್ನುವಂತಹ ವಾರ್ನಿಂಗ್ ಅನ್ನ ಕೊಟ್ಟಿದ್ರು. ಇದು ಅದರ ಮುಂದುವರೆದ ಭಾಗ. ಬಹುಶಃ ಇದು ಅವರ ಕೊನೆಯ ಅಸ್ತ್ರ, ಬಗ್ಲೇಬೇಕು ಅನ್ನುವಂಥ ಕಾರಣಕ್ಕಾಗಿ ಈ ರೀತಿಯಾದಂಥ ಬೆದರಿಕೆಯನ್ನ ಹಾಕುವಂಥ ಕೆಲಸವನ್ನ
ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾಡಿದ್ದಾರೆ. ನಿನ್ನೆ ಮೊನ್ನೆ ಟ್ವೀಟ್ ಮಾಡಿದಂತಹ ಸಂದರ್ಭದಲ್ಲೂ ಡೊನಾಲ್ಡ್ ಟ್ರಂಪ್ ಆ ದೇಶವನ್ನ ಉದ್ದೇಶಿಸಿ ಮಾತನಾಡಿದಂತಹ ಸಂದರ್ಭದಲ್ಲೂ ಇರಾನ್ನ ಪ್ರತಿಕ್ರಿಯೆ ಬಹಳ ಸ್ಪಷ್ಟವಾಗಿತ್ತು. ಯಾವುದೇ ಕಾರಣಕ್ಕೂ ನಾವು ಬಗ್ಗೋದಿಲ್ಲ, ನಿಮ್ಮ ಮಾತುಕತೆಗೆ ನಾವು ಸಿದ್ಧರಿಲ್ಲ. ಇತಿಹಾಸದಲ್ಲಿ ಇನ್ಯಾವತ್ತೂ ಕೂಡ ಅಮೆರಿಕ ಯಾವುದೋ ಒಂದು ದೇಶದ ಮೇಲೆ ಈ ರೀತಿ ದಾಳಿ ಮಾಡೋದಕ್ಕೂ ಮುನ್ನ ಆಲೋಚನೆ ಮಾಡಬೇಕು. ಅಂಥ ಉತ್ತರವನ್ನ ನಾವು ಕೊಡ್ತೀವಿ. ನಮಗೆ ಈ ತಾತ್ಕಾಲಿಕ ಪರಿಹಾರಗಳು ಬೇಡ, ಶಾಶ್ವತವಾದಂತಹ ಪರಿಹಾರ ಬೇಕು. ಮಧ್ಯಪ್ರಾಚ್ಯದ ವಿಚಾರದಲ್ಲಿ ಅಮೆರಿಕ ಪದೇ ಪದೇ ಈ ರೀತಿ ಮಧ್ಯಪ್ರವೇಶ ಮಾಡೋದು, ಹಸ್ತಕ್ಷೇಪ ಮಾಡೋದು ನಮಗೆ ಬೇಕಾಗಿಲ್ಲ. ಅದಕ್ಕೆ ತಕ್ಕುದಾದಂತಹ ಉತ್ತರವನ್ನ ಕೊಡೋದಕ್ಕೆ ನಾವು ಸಿದ್ಧರಿದ್ದೀವಿ. ನಾವು ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ. ಇದು ಇರಾನ್ನ IRGC, ಇರಾನ್ನ ಅಫಿಷಿಯಲ್ಸ್ ಕೊಟ್ಟಿರುವಂತಹ ಪ್ರತ್ಯುತ್ತರ. ಹಾಗಾಗಿ ನಾಳೆ ಬೆಳಗ್ಗೆ ಭಾರತದ ಸಮಯದ ಪ್ರಕಾರ ನಾಳೆ ಬೆಳಗ್ಗೆ 5-5:30 ನಂತರದಲ್ಲಿ ಇರಾನ್ನಲ್ಲಿ ಏನೇನಾಗಬಹುದು, ಅಥವಾ ಇರಾನ್ನ ಆಕ್ರೋಶಕ್ಕೆ ಗಲ್ಫ್ ರಾಷ್ಟ್ರ, ಅಕ್ಕಪಕ್ಕದ ರಾಷ್ಟ್ರಗಳು ದಾಳಿ ಮಾಡಿದ್ರೆ ಇರಾನ್ ಅಕ್ಕಪಕ್ಕದ ರಾಷ್ಟ್ರಗಳ ಮೇಲೆಯೇ ಮಾಡಬೇಕು. ಯಾಕಂದ್ರೆ ಅಮೆರಿಕ ಆ ಜಾಗದಿಂದ ದಾಳಿ ಮಾಡ್ತಾ ಇದೆ. ಸೌದಿ ಅರೇಬಿಯಾ, ಬಹ್ರೇನ್, ಕುವೈತ್, ಯುನೈಟೆಡ್ ಅರಬ್ ಎಮಿರೇಟ್ಸ್, ಕತಾರ್, ಈ ರಾಷ್ಟ್ರಗಳ ಕತೆ ಏನಾಗಬಹುದು, ಇಂಥದ್ದೊಂದು ಆತಂಕವೂ ಕೂಡ ಸದ್ಯ ಕಾಡ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.